ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ದ್ವಿತೀಯ PUC ಸಾಹಿತ್ಯ ಸಂಪದ ಪಠ್ಯಪುಸ್ತಕದ ಕೃಷ್ಣೇಗೌಡರ ಆಣೆ ಅಧ್ಯಾಯ 5 ಅಧ್ಯಯನ ಮಾಡುವಂತಹ ಸುಸಂದರ್ಭ. ಇಲ್ಲಿ ಲೇಖಕರು ಯಾವೆಲ್ಲ ವಿಚಾರಗಳನ್ನು ಕಳೆದ ಅವಧಿಯಲ್ಲಿ ನೋಡ್ತಾ ಇರುವಾಗ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯಗಳಲ್ಲಿ ಆ ಊರಿನ ಜನ ತಾವು ಮಾಡಿದ ತಪ್ಪಿಗೋಸ್ಕರ ಆ ಅಪವಾದವನ್ನ ಮೂಕ ಪ್ರಾಣಿಯಾದ ಕೃಷ್ಣೇಗೌಡರ ಆನೆಯ ಮೇಲೆ ಹಾಕುವಂತ ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ವಿ. ಪ್ರಸ್ತುತ ಅವಧಿಯಲ್ಲಿ ಅಧ್ಯಾಯ 5ರಲ್ಲಿ ಯಾವೆಲ್ಲ ವಿಚಾರಗಳನ್ನು ಲೇಖಕರು ಹೇಳ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲ ನೋಡ್ಕೊಂಡು ಬರುವಂತ ಒಂದು ಪ್ರಯತ್ನವನ್ನು ಮಾಡೋಣ. ನಾನು ಎಲೆಕ್ಟ್ರಿಕಲ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗ್ತಿರ್ಬೇಕಾದ್ರೆ ಪೋಸ್ಟ್ಮನ್ ಜಬ್ಬಾರ್ನ ಲೂನಾ ಅಲ್ಲೇ ದಾರಿ ಬದಿಯಲ್ಲಿ ನಿಂತಿತ್ತು. ಇಲ್ಲಿ ಮತ್ತೊಬ್ಬ ವ್ಯಕ್ತಿಯ ಪಾತ್ರವನ್ನು ಕೂಡ ಲೇಖಕರು ಕೊಡ್ತಾರೆ. ವೆಟರ್ನರಿ ಆಸ್ಪತ್ರೆ ಅಂದ್ರೆ ಪಶು ಆಸ್ಪತ್ರೆಯ ಎದುರಿಗೆ ಹೋಗ್ಬೇಕಾದಾಗ ಆ ಊರಲ್ಲಿ ಪೋಸ್ಟ್ ಕೊಡುವಂತ ಜಬ್ಬಾರ ಇದ್ದ, ಅವನ ಲೂನಾ ಅಲ್ಲೇ ದಾರಿ ಬದಿಯಲ್ಲಿ ನಿಂತಿತ್ತು. ಪೋಸ್ಟ್ ಕೊಡೋದ್ರ ಜೊತೆಗೆ ಆತ ಪೇಪರ್ ಮತ್ತು ಮ್ಯಾಗಜಿನ್ಗಳ ಏಜೆನ್ಸಿಯನ್ನು ಮಾರುತ್ತಿದ್ದರಿಂದ ಅವೆಲ್ಲವನ್ನು ಚೀಲದಲ್ಲಿ ತುಂಬಿ ಅಗಸರ ಕತ್ತೆಯ ಮೇಲೆ ಹೇರು ಹೊರಿಸುವಂತೆ, ಹೇರು ಅಂದ್ರೆ ಭಾರ ಅಂತ ಅರ್ಥ. ಅಗಸರ ಕತ್ತೆಯ ಮೇಲೆ ಹೆಂಗ ಬಟ್ಟೆ ಎಂಬ ಭಾರವನ್ನು ಹತ್ತರ ಹಂಗ ಈತ ಮ್ಯಾಗಜಿನ್ ಮತ್ತು ಏಜೆನ್ಸಿಯ ಪೇಪರ್ಗಳನ್ನು ತಗೊಂಡು ಹೋಗ್ತಿದ್ದ. ಆ ಲೂನಾದ ಎರಡು ಪಾರ್ಶ್ವ ಅಂದ್ರೆ ಎರಡು ಬದಿಗೆ ಅವ ನೇತು ಹಾಕ್ತಾ ಇದ್ದ ಮ್ಯಾಗಜಿನ್ಗಳನ್ನ ಮತ್ತು ಪೋಸ್ಟ್ಗಳನ್ನ, ಪೇಪರ್ಗಳನ್ನ. 3 ದಿನದಿಂದ ಪೋಸ್ಟ್ ಕೊಟ್ಟಿರಲಿಲ್ಲ ಲೇಖಕರ ಮನೆಗೆ. ಯಾವಾಗ ಆಕ್ಷೇಪಿಸಿದರು, ಕೇಳಿದ್ರು ಕೂಡ ಅಯ್ಯೋ ಯಾವ ಮದುವೆ ಮನೆ ಕಾಗದ ಸರ್, ನೀವೇನು ಹೋಗುದಿಲ್ಲ ಏನಿಲ್ಲ ಅಂತ ನೀವೇನ್ ಮಾಡ್ತೀರ ಅಂತ ತಿಳ್ಕೊಂಡು ಬೇಜವಾಬ್ದಾರಿಯಿಂದ ಆತ ಮಾತಾಡ್ತಾ ಇದ್ದಾನೆ. ಅವನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ. ನೀವೇನ್ ಮದುವೆ ಕಾರ್ಡ್ ಬಂದಿರ್ತಾವ ನಿಮ್ಮ ಹೆಸರಲ್ಲೇ, ಅವನು ನೀವೇನ್ ಮದುವೆ ಹೋಗುದಿಲ್ಲ ಬಿಡುದಿಲ್ಲ, ಇವತ್ತು ಕೊಟ್ಟರು ಒಂದ ನಿಮ್ಗ, ನಾಳೆ ಕೊಟ್ಟರು ಒಂದ ಅನ್ನೋಷ್ಟು ಮಟ್ಟಿಗೆ ಬೇಜವಾಬ್ದಾರಿಯಿಂದ ಏನ್ ಮಾಡಿದ ಆ ಪೋಸ್ಟ್ಮನ್ ಜಬ್ಬಾರ ಹೇಳ್ದ. ಅವನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಅಂತ ಹೇಳ್ದ ಎಂದು ಅಸಡ್ಡೆಯಿಂದ ಹೇಳ್ತಾ ಇದ್ದ. ವೆಟರ್ನರಿ ಆಸ್ಪತ್ರೆ ಎದುರು ನನ್ನನ್ನು ನೋಡಿದವನೇ ಕುಂಟುತ್ತ ನನ್ನತ್ತ ಬಂದ. ಯಾವಾಗ ಲೇಖಕರನ್ನು ನೋಡಿದ ಜಬ್ಬಾರ ಕುಂಟುಗೋಂತ ಇವ್ರ ಕಡೆ ಬರ್ತಾ ಇದ್ದಾನೆ. ಯಾಕೆ ಆತ ಕುಂಟುತ್ತ ಬಂದ ಅಂತಂದ್ರೆ ಇಲ್ಲಿ ಆ ವಿಚಾರಗಳನ್ನ ಲೇಖಕರು ಹೇಳ್ತಾರೆ. ಜಬ್ಬಾರ ಲೈನ್ಮನ್ ದುರ್ಗಪ್ಪನ ರೀತಿಯಲ್ಲಿ ತೊಂದರೆಗೆ ಸಿಕ್ಕಿಕೊಂಡಿದ್ದ ಮನುಷ್ಯ. ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನಷ್ಟೇ. ನೋಡಿ, ಆ ಪೋಸ್ಟ್ಮನ್ ಜಬ್ಬಾರ ಬಹಳಷ್ಟು ತೊಂದರೆ ಒಳಗಿದ್ದ. ಯಾಕಂದ್ರೆ ಒಂದು ಪರ್ಮನೆಂಟ್ ನೌಕರಿ ಇದ್ದಿಲ್ಲ ಅಂತಕ್ಕಂಥದ್ದು ಒಂದ್ ಕಡೆ. ಆದ್ರೆ ದುರ್ಗಪ್ಪ ಯಾವ ರೀತಿ ಕಷ್ಟವನ್ನ ಕಳಸ ಮತ್ತು ಬಣಕರ್ ಲೈನ್ ನೋಡ್ಕೊಳ್ಳಿಕ್ಕೆ ಹೆಂಗ ಟ್ರಬಲ್ ಲೈನ್ ಇತ್ತು, ಹಂಗ ಪೋಸ್ಟ್ಮನ್ ಜಬ್ಬರ್ನು ಕೂಡ ಸಾಕಷ್ಟು ತೊಂದರೆಗೆ ಸಿಲುಕಿಕೊಂಡಂತ ಮನುಷ್ಯ. ಯಾಕಂದ್ರ ಹೆಸರಿಗೆ ಕೇಂದ್ರ ಸರ್ಕಾರದ ನೌಕರ, 16 ವರ್ಷದಿಂದ ಕೆಲಸ ಮಾಡುತ್ತಿದ್ರು. ಇನ್ನು ಟೆಂಪರರಿ ಆಗಿ ಇದ್ದುದರಿಂದ ಅವನ ಸಂಬಳ 60 ರೂಪಾಯಿ. ಇನ್ನು ಟೆಂಪರರಿ ಅಂದ್ರೆ ತಾತ್ಕಾಲಿಕ ಇರುವುದರಿಂದ ಈತನ ಸಂಬಳ ಎಷ್ಟಿತ್ತು? 60 ರೂಪಾಯಿ ಇತ್ತು. ಆ ಸಂಬಳದಿಂದ ಹೊಟ್ಟೆ ಹೊರೆಯಲು ಸಾಧ್ಯವಿಲ್ಲದೆ 108 ಪತ್ರಿಕೆಗಳ ಏಜೆನ್ಸಿ ತಗೊಂಡುಕೊಂಡು, ಎಷ್ಟೋ ಪತ್ರಿಕೆಗಳನ್ನ 108 ಪತ್ರಿಕೆಗಳ ಏಜೆನ್ಸಿ ತಗೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಚಂದಾದಾರನ ಮಾಡಲು ಪ್ರಯತ್ನಿಸ್ತಾ ಇದ್ದ. ಪೋಸ್ಟಿನ ಜೊತೆಗೆ ಮ್ಯಾಗಜಿನ್ಗಳ ಕತ್ತೆಯನ್ನು ಹೊತ್ತುಕೊಂಡು ಅವನು ತಿರುಗಬೇಕಾಗಿತ್ತು. ಅದು ಎಷ್ಟು ದೂರ? ದಿನ 18 ಕಿಲೋಮೀಟರ್ ಹೋಗಿ ಬರಬೇಕಿತ್ತು. ಒಂದು ದಿನಕ್ಕೆ 18 ಕಿಲೋಮೀಟರ್ ಹೋಗಿ ಬರುವಂತಹ ಕೆಲಸ ಪೋಸ್ಟ್ಮನ್ ಜಬ್ಬಾರ್ಗಿತ್ತು. ನಾನೊಮ್ಮೆ ಹೊಸದಾಗಿ ತಗೊಂಡ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿ 12 ವರ್ಷಕ್ಕೆ ಕಡಿಮೆ ಅಂದ್ರೆ 2 ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ ನೋಡಿ. ಸುಮಾರು ಹೊಸದಾಗಿ ತೆಗೆದುಕೊಂಡಿರುವಂತ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಮಾಡಿದಾಗ 2 ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ ಅಂತ ತಿಳ್ಕೊಂಡು, ನಿನ್ನ ಮೂಗಿನ ನೇರಕ್ಕೆ ನೆಟ್ಟಗೆ ನಡೆದಿದ್ದರೆ ಇಡೀ ಭೂಮಂಡಲವನ್ನು ಸುತ್ತಿ ಬರಬಹುದಾಗಿತ್ತು, ಅಷ್ಟು ದೂರ ನೀನು ಚಲಿಸಿಯಾ ಅಂತ ತಿಳ್ಕೊಂಡು ಕೂಡ ಲೇಖಕರು ಹೇಳ್ತಿದ್ರೆ. ಅದನ್ನು ಕೇಳಿ ಅವನ ಮುಖ ಹಿಂಜಿಕೊಂಡು ತನ್ನನ್ನು ಈ ದುರ್ದಶೀಲಕ್ಕಿರುವ ಕೇಂದ್ರ ಸರ್ಕಾರವನ್ನು, ಪ್ರಧಾನಮಂತ್ರಿಗಳನ್ನು ಶಪಿಸಿದ. ಅಂದ್ರೆ ಈ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳನ್ನ ಬಹಳಷ್ಟು ಶಪಿಸ್ತಾನೆ, ಬೈತಾನೆ ಆ ಪೋಸ್ಟ್ಮನ್ ಜಬ್ಬಾರ. ಮೂಡಿಗೆರೆ ಅಂತ ಕುಗ್ರಾಮ ಆಧುನೀಕರಣಗೊಳ್ಳುತ್ತಾ ಟೆಲಿಫೋನ್, ಎಕ್ಸ್ಚೇಂಜ್, ವಿದ್ಯುತ್ ಎಲ್ಲ ಬಂದ ಹಾಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು ತಮ್ಮ ಸೇವೆಯನ್ನು ವಿಸ್ತರಿಸುತ್ತಾ ಹೋದ್ರು. ನೋಡಿ, ಇವತ್ತು ಮೂಡಿಗೆರೆ ಅಂತಕ್ಕಂಥ ಒಂದು ಪಟ್ಟಣ ಟೆಲಿಫೋನ್, ಎಕ್ಸ್ಚೇಂಜ್, ವಿದ್ಯುತ್ ಎಲ್ಲ ಬಂದ ಹಾಗೆ ಅದು ಕೂಡ ಒಂದು ಹೊಸದಾಗಿ ಮೂಡಿಗೆರೆ ಕುಗ್ರಾಮ ಹೋಗಿ ಆಧುನಿಕ ಗ್ರಾಮ ಆಗ್ತಾ ಇದೆ. ಸಾಕಷ್ಟು ಹೊಸ ತಂತ್ರಜ್ಞಾನ ಅಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು. ತಮ್ಮ ಸೇವೆಯನ್ನು ವಿಸ್ತರಿಸುತ್ತಾ ಹೋದರು. ಹ್ಯಾಂಡ್ ಪೋಸ್ಟ್ ಬಿದ್ರಳ್ಳಿ ಇಲ್ಲೆಲ್ಲ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ ಗಳನ್ನು ನೇತು ಹಾಕಿದ್ರು. ಆ ಪೋಸ್ಟ್ ಬಾಕ್ಸ್ ಅನ್ನ ಹಾಕುವಂತ ಸಂದರ್ಭದಲ್ಲಿ ಹ್ಯಾಂಡ್ ಪೋಸ್ಟ್ ಬಿದ್ರಳ್ಳಿಯಲ್ಲಿ ಒಂದು ಕೆಂಪು ಪೋಸ್ಟ್ ಬಾಕ್ಸ್ ಅನ್ನು ಕೂಡ ನೇತು ಹಾಕ್ತಾರೆ. ಪೋಸ್ಟ್ ಆಫೀಸ್ ಶಾಖೆ ತೆರೆಯುವ ಬದಲು ಪೋಸ್ಟ್ ಬಾಕ್ಸ್ ಗಳನ್ನು ನೇತು ಹಾಕುವುದು ಕಡಿಮೆ ಖರ್ಚು. ಯಾಕಂದ್ರೆ ಪೋಸ್ಟ್ ಆಫೀಸ್ ಮಾಡಿದ್ರೆ ಅದಕ್ಕೆ ಅಧಿಕಾರಿ ಬೇಕು, ಪೋಸ್ಟ್ ಹಂಚಲಿಕ್ಕೆ ಪೋಸ್ಟ್ಮನ್ ಬೇಕು, ಹೀಗೆ ಬೇರೆ ಬೇರೆ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಸರ್ಕಾರದವರು ಅಲ್ಲಲ್ಲಿ ಒಂದು ಕೆಂಪು ಪೋಸ್ಟ್ ಬಾಕ್ಸ್ ಗಳನ್ನು ನೇತು ಹಾಕಿರ್ತಾರೆ ಒಂದೊಂದು ಊರಿಗೆ. ಇವತ್ತು ಕೂಡ ಹಳ್ಳಿ ಒಳಗೆ ಎಲ್ಲಾ ಕಡೆ ಇದೆ ಅಂತಕ್ಕಂಥದ್ದು. ಪೋಸ್ಟ್ ಆಫೀಸ್ ಶಾಖೆ ತೆರೆಯುವ ಒಂದೊಂದು ಬದಲು ಪೋಸ್ಟ್ ಬಾಕ್ಸ್ ಗಳನ್ನ ನೇತು ಹಾಕುವುದು ಕಡಿಮೆ ಖರ್ಚಲ್ಲದೆ
ಈ ವಿಸ್ತರಣೆಯಿಂದ ತೊಂದರೆಗೆ ಸಿಕ್ಕಿಕೊಂಡವ ಎಂದರೆ ಪೋಸ್ಟ್ಮನ್ ಜಬ್ಬಾರ್ ಸಾಹೇಬ ಇದಕ್ಕೊಂದು ತೊಂದರೆಗೆ ಸಿಕ್ಕೊಂಡಿದ್ದ. ಪೋಸ್ಟ್ ಕೊಡುವುದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರುವವರೆಗೆ ಹೋಗಿ ಪೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸಿಗೆ ಕೊಡಬೇಕಾಗಿತ್ತು. ಅಲ್ಲಲ್ಲಿ ಹೋಗಿ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಹೆಡ್ ಆಫೀಸಿಗೆ ಹೋಗಿ ಪೋಸ್ಟ್ ಸಂಗ್ರಹವನ್ನು ಮಾಡುವಂತ ಒಂದು ಕೆಲಸ ಈ ಪೋಸ್ಟ್ಮನ್ ಜಬ್ಬಾರನಿಗೆ ಒದಗಿ ಬಂದಿತ್ತು. ನಡೆದಾಗಲಿ ಸೈಕಲ್ನಲ್ಲಾಗಲಿ ತಿರುಗಲಾರದೆ ಸೋತು ಹೋದ. ಅವನು ಒಂದು ಸೆಕೆಂಡ್ ಹ್ಯಾಂಡ್ ಲೂನಾ ಮೊಪೆಡ್ ತಗೊಂಡ. ಲೂನಾ ಮೊಪೆಡ್ ಅಂತಕ್ಕಂಥ ಒಂದು ಕಂಪನಿ, ಈಗ ಹೆಂಗೆ TVS ಸ್ಕೂಟರ್, ಹೋಂಡಾ ಆಕ್ಟಿವ್ ಅದವಲ್ಲ, ಆ ರೀತಿ ಈತ ಒಂದು ಸೆಕೆಂಡ್ ಹ್ಯಾಂಡ್ ಲೂನಾ ಮೊಪೆಡ್ ಅನ್ನ ತೆಗೆದುಕೊಂಡ. ಅದು ಅವನಿಗೆ ಲೂನಾ ಕೊಳ್ಳಲು ಸಾಲ ಕೊಡುವ ಸ್ಕೀಮ್ ಬಂದುದರಿಂದ ಆ ಒಂದು ಸ್ಕೀಮ್ ಬಂದಿತ್ತು. ಲೋನಾ ಕೊಡುವಂತಹ ತಗೊಳ್ಕೊಳ್ಳಕ್ಕೆ ಅಥವಾ ಗಾಡಿ ತಗೊಳಕ್ಕೆ ಅಥವಾ ಬೈಕ್ ಸ್ಕೂಟಿ ತಗೊಳಕ್ಕೆ ಒಂದು ಸ್ಕೀಮ್ ಬಂದಿತ್ತು. ಆ ಸ್ಕೀಮ್ ಒಳಗ ಈತ ಏನ್ ಮಾಡಿದ ಪೋಸ್ಟ್ಮನ್ ಜಬ್ಬಾರ ಅಂದ್ರೆ ಒಂದು ಮೊಪೆಡ್ ಅನ್ನ ತೆಗೆದುಕೊಂಡ ಅಂತ ತಿಳ್ಕೊಂಡು. ಅದು ಅವನಿಗೆ ಲೂನಾ ಕೊಳ್ಳಲು ಸಾಲ ಕೊಡುವ ಸ್ಕೀಮ್ ಬಂದದ್ರಿಂದ ತಗೊಂಡ. ಮೂಡಿಗೆರೆಯಿಂದ ಬಿದ್ರಳ್ಳಿ ಇಳಿಜಾರೇ ಇದ್ದುದರಿಂದ ಲೂನಾ ಸ್ಟಾರ್ಟ್ ಮಾಡದೆ ಮೇಲೆ ಕುಳಿತು ಸದ್ದಿಲ್ಲದೆ ಅವನು ಬಿದ್ರಳ್ಳಿ ತಲುಪಿ ಬಿಡಬಹುದಾಗಿತ್ತು. ಇದರಿಂದ ತನಗೆ ಅರ್ಧಕ್ಕರ್ಧ ಪೆಟ್ರೋಲ್ ಉಳಿತಾಯ ಆಗುತ್ತದೆ ಎಂದು ಅವನು ತಿಳಿದಿದ್ದ. ಆದರೆ ವಾಪಸ್ ಹೋಗುತ್ತಾ ಅವನ ಪುಸ್ತಕದ ಪರೆಯನ್ನು ಹೊತ್ತ ಲೂನಾ ಮೂಡಿಗೆರೆಯವರೆಗೂ ಇದ್ದ ಉಬ್ಬಿನಲ್ಲಿ ಕೆರ್ರೋ ಎಂದು ರಸ್ತೆಯನ್ನು ಪರಚುವಂತೆ ಕೂಗುತ್ತಾ ಬರುವಾಗ ಉಳಿಸಿದ ಪೆಟ್ರೋಲ್ ಅಷ್ಟನ್ನು ಕುಡಿದು ಬಿಡುತ್ತದೆ ಎಂಬುದು ಅವನಿಗೆ ಅಂದಾಜಲ್ಲಿ. ನೋಡಿ, ಹೋಗುವಾಗ ಬಿದ್ರಳ್ಳಿ ಅಂತಕ್ಕಂಥ ಒಂದು ಪೋಸ್ಟ್ ಶಾಖೆಗೆ ಹೋಗ್ಬೇಕಾದಾಗ ಮೂಡಿಗೆರೆಯಿಂದ ಬಿದ್ರಳ್ಳಿಗೆ ಹೋಗ್ತಾ ಇದ್ದ. ಹೋಗ್ಬೇಕಾದಾಗ ಉಳಿಸಿದಂತ ಎಲ್ಲಾ ಪೆಟ್ರೋಲ್, ಯಾಕಂದ್ರೆ ಇಳಿಜಾಪಿರ್ತದೆ, ಯಾಕಂದ್ರೆ ಗುಡ್ಗಾಡು ಪ್ರದೇಶ, ಹೋಗ್ಬೇಕಾದಾಗ ಉಳಿಸಿದಂತ ಪೆಟ್ರೋಲ್ ಹೊಳ್ಳಿ ವಾಪಸ್ ಏರಿಯನ್ನ ಹತ್ತಬೇಕಾದಾಗ ಗಾಡಿ ಮೊಪೆಡ್ ಅಲ್ವನ ಕಿರ್ರ ಅಂತಕ್ಕಂಥ, ಅಂದ್ರೆ ಎಲ್ಲ ಹೋಗುವಾಗ ಉಳಿಸಿದ ಪೆಟ್ರೋಲ್ ಅನ್ನ ಹೊಳ್ಳಿ ಬರುವಾಗ ಅದು ಕುಡಿತಿತ್ತು ಅಂತಕ್ಕಂಥ ಒಂದು ಅಂದಾಜು ಅವನಿಗೆ ಇದ್ದಿಲ್ಲ. ವೆಟರ್ನರಿ ಆಸ್ಪತ್ರೆ ಎದುರು ಕುಂಟುತ್ತಾ ಅವನು ನನ್ನತ್ತ ನಡೆದು ಬಂದಾಗ, ಏನಯ್ಯ ಜಬ್ಬಾರ, 4 ದಿನದಿಂದ ನಿನ್ನ ಮುಖಾನೇ ನೋಡಿಲ್ವಲ್ಲೋ ಎಂದು ಕೇಳಿದ. ಲೇಖಕರು ಕೇಳ್ತಾರೆ, 4 ದಿನ ತೆಲ್ಲಿ ಹೋಗಿದ್ದು ಜಬ್ಬಾರ ಅಂತ ತಿಳ್ಕೊಂಡು ಕೇಳ್ತಾರೆ. ಹ್ಯಾಂಡ್ ಪೋಸ್ಟ್ ನಲ್ಲಿ ಒಂದು ನಾಯಿ ಕಚ್ಚಿ ಬಿಡುತ್ತೆ ಸರ್, ಅದಕ್ಕೆ ಇಂಜೆಕ್ಷನ್ ತೆಗೆದುಕೊಳ್ಬೇಕಾಗಿದೆ ಎಂದ. ಜಬ್ಬಾರ 4 ದಿನದ ಪೋಸ್ಟಿನ ಕಂತೆ ಕೊಟ್ಟ. 4 ದಿನದ ಪೋಸ್ಟ್ ಆಫೀಸಿನ ಎಲ್ಲ ಕಂತೆಗಳನ್ನ ಎಲ್ಲ ಪೋಸ್ಟ್ ಏನ್ ಮಾಡಿದ, ಲೇಖಕರಿಗೆ ಕೊಡ್ತಾ ಹೋದ. ಹ್ಯಾಂಡ್ ಪೋಸ್ಟ್ ನಲ್ಲಿ ಒಂದು ನಾಯಿ ಕಚ್ಚಿ ಬಿಡುತ್ತೆ ಸರ್, ಅದಕ್ಕೆ ಇಂಜೆಕ್ಷನ್ ತೆಗೆದುಕೊಳ್ಳಕ್ ಹೋಗಿದ್ದೆ ಎಂದು ಜಬ್ಬಾರ 4 ದಿನದ ಪೋಸ್ಟಿನ ಕಂತೆನ ಲೇಖಕರಿಗೆ ಕೊಟ್ಟು ಮತ್ತಷ್ಟು ವಿಚಾರ ಹೇಳ್ತಾನೆ. ಅಲ್ಲಯ್ಯ, ನಾಯಿ ಕಚ್ಚಿ ಇಂಜೆಕ್ಷನ್ ತೆಗೆದುಕೊಳ್ಳೋದಕ್ಕೂ ನೀನು ಪೋಸ್ಟ್ ಡೆಲಿವರಿ ಕೊಡದೆ ಜೋಳಿಗೆ ಒಳಗೆ ಹಾಕಿಕೊಂಡು ತಿರುಗಾಡೋದಕ್ಕೂ ಏನಯ್ಯ ಸಂಬಂಧ? ನಿನ್ನ ನಾಯಿ ಕಚ್ಚಿದಕ್ಕೂ ಮತ್ತು ನಿನ್ನ ಪೋಸ್ಟ್ ಕೊಡೋದಕ್ಕೆ ಏನು ಸಂಬಂಧ ಎಂದು ಗದರುವ ಧ್ವನಿಯಲ್ಲಿ ಕೇಳಿದೆ. ಲೇಖಕರು ಕೇಳ್ತಾರೆ, ಅವಾಗಂತಾನೆ, ಜಬ್ಬಾರನಿಗೆ ತಾನು ಕುಂಟಿದ್ದು ನನ್ನಲ್ಲಿ ಸಾಕಷ್ಟು ಮರುಕ ಹುಟ್ಟಿಸಲಿಲ್ಲ ಎಂದೆನಿಸಿತು. ಜಬ್ಬಾರನಿಗೆ ಕುಂಟು ಅಂತ ಬಂದಾಗ ಲೇಖಕರಿಗೆ ಮರುಕ ಹುಟ್ಟುತ್ತಂತ ಅನ್ಕೊಂಡಿದ್ದ, ಆದ್ರೆ ಹುಟ್ಟಲಿಲ್ಲ. ಏನ್ ಮಾಡ್ತೀರಾ ಸಾರ್, ಹುಚ್ಚು ನಾಯಿ ಹೆಚ್ಚಾಗಿ ಇದ್ದ ಬುದ್ಧರಿಗೆಲ್ಲ ಕಚ್ಚಿ ಬಿಟ್ಟಿದ್ದಾವೆ. ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇರುವಂತೆ, ಅದಕ್ಕೆ ಕೇಳ್ಕೊಂಡು ಚಿಕ್ಕಮಗಳೂರಿಗೆ ಹೋಗಿದ್ದೆ, ಅಲ್ಲೂ ಖರ್ಚಾಗಿ ಹೋಗಿದೆ ಅಂತೆ. ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರ್ತದಂತ ಹೇಳಿದ್ರು, ವೆಟರ್ನರಿ ಅಂದ್ರೆ ದನದ ಆಸ್ಪತ್ರೆಯಲ್ಲಿ ಇರ್ತದಂತ ಹೇಳಿದ್ರು. ಅದಕ್ಕೆ ಈ ಕಡೆ ಬಂದೆ. ಪೋಸ್ಟ್ ಕೊಡೋಕೆ ಹೋದ್ರೆ ಎಲ್ಲರ ಮನೆ ಮುಂದೆನೂ 4 ನಾಯಿ ಮಲಗಿರ್ತಾವ. ಅದ್ಯಾವ ಕಾರಣ ಕಾದ್ಕೊಂಡು ಮಲಗಿರ್ತಾವೋ ಏನು. ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚುತ್ತೆ ನೋಡಿ. ನಂಗೆ ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇರುವಂತೆ. ಅದಕ್ಕೆ ನಾನು ಹುಚ್ಚು ನಾಯಿಯೋ ಹೌದೋ ಅಲ್ಲೋ, ಒಟ್ಟಿನಲ್ಲಿ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ ಅಂತ ತಿಳ್ಕೊಂಡು ತನ್ನ ವಿಚಾರಧಾರೆಗಳನ್ನ ಪೋಸ್ಟ್ಮನ್ ಜಬ್ಬಾರ ಏನ್ ಮಾಡಿದ, ಲೇಖಕರಿಗೆ ಹೇಳ್ತಾ ಹೊಂಟ. ಅದು ಹುಚ್ಚು ನಾಯಿ ಆಗಿರೋದ್ರಿಂದ ಹೊಟ್ಟೆಗೆ 14 ಇಂಜೆಕ್ಷನ್ ತೆಗೆದುಕೊಳ್ಬೇಕು ಅಂತ ತಿಳ್ಕೊಂಡು ಲೇಖಕರಿಗೆ ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದಾನೆ. ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಅಲ್ಲೇ ಗೇಟಿಗೆ ವಾಲಿಕೊಂಡು ಹೋಗಿ ಬರೋರತ್ತ ಹಲ್ಕಿರಿಯುತ್ತಾ ನಿಂತಿದ್ದ. ವೆಟರ್ನರಿ ಸ್ಟಾಕ್ಮನ್ ಅಂದ್ರೆ ಆ ಪಶು ಆಸ್ಪತ್ರೆಯ ವೈದ್ಯ ಯಾರಪ್ಪ ಅಂತ ಪುಟ್ಟಯ್ಯ. ಆತ ಹೋಗುವವರು ಬರುವವರು ವಿರುದ್ಧ ಹಲ್ಕಿರ್ತಾ ನಿಂತಿದ್ದ. ಯಾಕಂದ್ರೆ ಅವ್ರಿಗೂ ತೊಂದರೆ ಇತ್ತು. ಜಬ್ಬಾರ ಇಂಜೆಕ್ಷನ್ ವಿಚಾರ ಎತ್ತಿದ್ದನ್ನು ಕೇಳಿ ನಮ್ಮೊಡನೆ ಮಾತಿಗೆ ಬಂದ. ಜಬ್ಬಾರ್ ಯಾವಾಗ ಇಂಜೆಕ್ಷನ್ ಅಂದ, ಅವಾಗ ಈ ಸ್ಟಾಕ್ಮನ್, ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯನು ಕೂಡ ಅಲ್ಲೇ ಇವ್ರ ಜೊತೆ ಮಾತಿಗೆ ಬಂದ. ಹುಚ್ಚಿನ ಇಂಜೆಕ್ಷನ್ ಏನೋ ಇದೆ, ಆದರೆ ಅದು ಗ್ಯಾರಂಟಿ ಇಲ್ಲ. ದನ ಎಮ್ಮೆಗಾದ್ರೂ ಹೇಗೋ ರಿಸ್ಕ್ ತಗೊಂಡು ಅದನ್ನು ಚುಚ್ಚಬಹುದು ನೋಡಿ, ದನಗಳಿಗೆ ರಿಸ್ಕ್ ತಗೊಂಡು ಚುಚ್ಚಬಹುದು. ಆದ್ರೆ ಮನುಷ್ಯರ ವಿಷಯಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. 1 ವಾರದಿಂದ ನಮಗೆ ಕರೆಂಟ್ ಇಲ್ಲ ನೋಡಿ, ರೆಫ್ರಿಜಿರೇಟರ್ ಅಂದ್ರೆ ಫ್ರಿಜ್ ನೊಳಗೆ ಇರುವಂತಹ ಸಾವಿರಾರು ರೂಪಾಯಿ ಔಷಧಿ ಇಟ್ಟಿದೀವಿ. ಕರೆಂಟ್ನವ್ರಿಗೆ ಏನ್ ಗೊತ್ತಾಗುತ್ತೆ ಹೇಳಿ? ಅವೆಲ್ಲ ಒಟ್ಟಿನಲ್ಲಿ ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ತೆಗೆದು ಹಾಕಿಬಿಡ್ತಾರೆ. ಯಾರ್ಯಾರಿಗೆ ಎಷ್ಟು ನಷ್ಟ ಆಗುತ್ತಂತ ಏನಾದರೂ ಯೋಚನೆ ಮಾಡ್ತಾರ ಸಾರ್? ನಿಮ್ಮಂಥವ್ರು ಚೆನ್ನಾಗಿ ಉಗಿಬೇಕು ಸಾರ್.
ಇಲ್ಲದೆ ಇದ್ರೆ ಸರಿ ಹೋಗಲ್ಲ. ನಮ್ಮಂತರ ಮಾತಿಗೆ ಅವ್ರು ಬಿಲ್ಕುಲ್ ಬಗ್ಗೋದಿಲ್ಲ. ಇವತ್ತು ಹುಚ್ಚು ನಾಯಿ ಕಚ್ಚಿದೆ ಅಂತ ಸುಮಾರು ದನಗಳು ಬಂದಿದ್ದು, ರೆಫ್ರಿಜಿರೇಟರ್ ಕೆಲಸ ಮಾಡ್ತಾ ಇಲ್ಲ. ಸಿರಮ್ ಅಂದ್ರೆ ಇಂಜೆಕ್ಷನ್ ಮಾಡುವಂತಹ ರೆಫ್ರಿಜಿರೇಟರ್ ಇಟ್ಟಿರುವಂತಹ ಔಷಧ, ಆ ಸಿರಮ್ ಕೆಟ್ಟೋಗಿದೆ ಅಂತ ಹೇಳಿ ಅವ್ರನ್ನೆಲ್ಲ ಹಿಂದಕ್ಕೆ ಕಳಿಸಿದ್ದೀನಿ. ಹೊಸ ಸಿರಮ್ ಕಳಿಸೋದಕ್ಕೆ ಕೂನೂರಿಗೆ ಇಂಡೆಂಟ್ ಹಾಕಿದ್ದೀನಿ. ಕೂನೂರು ಅಂತಕ್ಕಂಥ ಒಂದು ಊರಿಗೆ ಇಂಡೆಂಟ್, ಒಂದು ವರದಿಯನ್ನು ಹಾಕಿದ್ದೇನೆ. ಯಾವಾಗ ಕನ್ಸೈನ್ಮೆಂಟ್ ಕಳಿಸ್ತಾರೋ ನೋಡ್ಬೇಕು, ಅವ್ರು ಯಾವಾಗ ವಾಪಸ್ ಅದನ್ನು ಕಳಿಸ್ತಾರೋ ನೋಡ್ಬೇಕು ಎಂದು ಪುಟ್ಟಯ್ಯ ಪ್ಲೇಟ್ ಹಾಕಿದ. ಪುಟ್ಟಯ್ಯ ತನ್ನೆಲ್ಲಾ ವಿಚಾರಗಳನ್ನ ಕರೆಂಟ್ನವ್ರ ಮೇಲೆ ಹಾಕಿದ. ಯಾಕಂದ್ರೆ ಸಿರಮ್ ಕೆಟ್ಟು ಹೋಗಿದೆ, ಅದಕ್ಕೆ ಆ ಒಂದು ವಿಚಾರಧಾರೆಗಳನ್ನ ಆ ಒಂದು ಕರೆಂಟ್ನವ್ರ ಮೇಲೆ ಹಾಕಿದ. ಇವರೆಲ್ಲ ಮಾತುಕತೆಯಿಂದ ನನಗೆ ನಮ್ಮೂರಿನ ಕಂತ್ರಿ ನಾಯಿಗಳ ಸಮೂಹ ಇವೆಲ್ಲ ಕಣ್ಣೆದುರಿಗೆ ಮೂಡಿದ್ದು. ಅವ್ರ ಊರಾಗಿರುವಂತ ಎಲ್ಲಾ ಕಂತ್ರಿ ನಾಯಿಗಳು, ಎಲ್ಲಾ ಇಲಾಖೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವರೂರಿನ ಕಂತ್ರಿ ನಾಯಿಗಳ ಸಮೂಹ ಅವರ ಕಣ್ಣೆದುರಿಗೆ ಬಂತು. ಇಲ್ಲಿ ದಾರಿಯಲ್ಲಿ ನಡೆದು ಹೋದರೆ ಅಕ್ಷರಶಃ ಮಾರಿ ಒಂದರಂತೆ ಕಂತ್ರಿ ನಾಯಿಗಳು ಮಲಗಿ ಗೊರಕೆ ಹೊಡೆಯುತ್ತಿರುವುದನ್ನು ನೋಡಬಹುದು. ಎಷ್ಟೋ ಕಂತ್ರಿ ನಾಯಿಗಳದವು. ಒಂದೊಂದು ಹೆಣ್ಣು ನಾಯಿ ಹಿಂದೆ 10-15 ನಾಯಿಗಳು ಪರಸ್ಪರ ಕಚ್ಚಾಡುತ್ತಾ ಎಷ್ಟೋ ಸಾರಿ ಲಾರಿ ಬಸ್ಸುಗಳಿಗೆಲ್ಲ ನಿಂತ ವಾಹನ ಸಂಚಾರಕ್ಕೆ ಕಡಾವ ಏನ್ ಮಾಡ್ತಾವಪ್ಪ ಅಂತಂದ್ರೆ ಅವು ತೊಂದರೆಯನ್ನು ಉಂಟು ಮಾಡ್ತಾವು, ಅಡ್ಡಿ ಆಗ್ತದ. ರಾತ್ರಿ ಕಾಡಿನ ನರಿಗಳಿಗಿಂತ ಭಯಂಕರವಾಗಿ ಊರಿಡುತ್ತಾ ಊರಿಗೆ ಸ್ಮಶಾನದ ಕಡೆ ತರುವಂತ ನಾಯಿಗಳಿದಾವಿಲ್ಲೇ. ಮಳೆಗಾಲದಲ್ಲಂತೂ ಹಣ್ಣಾಗಿ ಕೆಳಗೆ ಬೀಳುವ ಹಲಸಿನ ಹಣ್ಣು ತಿಂದು ಮುಸುಡಿ ಎಲ್ಲ ಮೇನ ಅಂಟಿಸಿಕೊಂಡು ವಿಕಾರವಾಗಿ ಕಾಣ್ತಾವ ನಾಯಿಗಳು. ಎಲ್ಲ ಹುಚ್ಚು ನಾಯಿಗಳ ತರವೇ ಕಾಣ್ತಾವು. ಯಾಕಂದ್ರೆ ಮೇನದ ಹಾಗೆ ಮೆತ್ತಗಿರುವಂತಹ ಹಲಸಿನ ಹಣ್ಣನ್ನು ತಿಂದು ಮುಸುಡಿ ಎಲ್ಲ ಹುಚ್ಚು ನಾಯಿ ತರ ಆಗಿರ್ತದ ಅಂತಕ್ಕಂಥದ್ದು. ಹಲಸಿನ ಸಿಪ್ಪೆ ತಿನ್ನ ಬರುವ ದನಗಳಿಗೆಲ್ಲ ಕಚ್ಚಿ ಎಷ್ಟೋ ದನಗಳು ರೆಬೀಸ್ ರೋಗದಲ್ಲಿ ಸಾಯ್ತಾವೆ. ನೋಡಿ, ಹುಚ್ಚು ನಾಯಿ ಕಡಿತದಿಂದ ಬರುವಂತಹ ಒಂದು ರೋಗ ರೆಬೀಸ್ ಅಂತಕ್ಕಂಥ ಒಂದು ರೋಗ ಬರ್ತದ. ಈ ಎಲ್ಲ ನೆನಪುಗಳಿಂದ ಮತ್ತು ಸ್ಟಾಕ್ಮನ್ ಪುಟ್ಟಯ್ಯನ ಚಿತಾವಣೆಯಿಂದ ನನಗೆ ಎಲ್ಲರ ಮೇಲೆ ಕೋಪ ಏರ್ತಾ ಹೋಯಿತು. ಸ್ಟಾಕ್ಮನ್ ಪುಟ್ಟಯ್ಯ ಈ ರೀತಿ ಇದ್ದ ವೆಟರ್ನರಿ ಡಾಕ್ಟರ್, ಮತ್ತೆ ಇಲ್ಲಿ ಇಂಜೆಕ್ಷನ್ ಚುಚ್ಕೋಬೇಕಂತ ತಿಳ್ಕೊಂಡು ಪೋಸ್ಟ್ಮನ್ ಜಬ್ಬಾರ ಹೇಳಿದ. ಎಲ್ಲ ವಿಚಾರಧಾರೆಗಳಿಂದ ಲೇಖಕರಿಗೆ ಬಹಳಷ್ಟು ಕೋಪ ನೆತ್ತಿಗೇರ್ತಾ ಹೋಯಿತು. ನೋಡಿ ಸರ್, ಈ ಊರಿನ ಮುನ್ಸಿಪಾಲಿಟಿಯವರಿಗೆ ಸ್ವಲ್ಪವೂ ಜವಾಬ್ದಾರಿ ಇಲ್ಲದ ಜನ. ಇವರಿಂದ ಮತ್ತೇನು ಆಗದಿದ್ರು ಪರವಾಗಿಲ್ಲ, ಈ ಊರಿನ ಕಂತ್ರಿ ನಾಯಿಗಳನ್ನ ಕಡಿಮೆ ಮಾಡೋದಕ್ಕೆ ಆಗೋಲ್ವಾ? ನಾವು ಹುಚ್ಚು ನಾಯಿ ಸಿರಮ್ಗೆ ಖರ್ಚು ಮಾಡೋ ಹಣದ 100ರಲ್ಲಿ 1 ಭಾಗ ಖರ್ಚು ಮಾಡಿದ್ರೆ ಸಾಕಲ್ಲ ಸರ್, ಎಷ್ಟೊಂದು ಜೀವ ಉಳಿಸಬಹುದು. ನಾವಾದರೂ ಎಷ್ಟಂತ ದನಗಳಿಗೆ ಚಿಕಿತ್ಸೆ ಮಾಡಬಹುದು ಹೇಳಿ ಎಂದು ಪುಟ್ಟಯ್ಯ ತನ್ನ ಪುಕಾರಗಳನ್ನು ಮುಂದುವರಿಸಿದ. ಈ ಪುಕಾರಗಳನ್ನು ಲೇಖಕರ ಮುಂದೆ ಹೇಳಿದ. ಅವನ ವಾಕ್ ಸರಣಿಗೆ ನನ್ನ ಕೋಪ ತನ್ನಿಂದ ತಾನೇ ಯಾಂತ್ರಿಕವಾಗಿ ಏರುತ್ತಾ ಇರುವುದನ್ನು ನೋಡಿ ಅವರಿಬ್ಬರು ಒಳಗೊಳಗೆ ಖುಷಿ ಆಗ್ತಿತ್ತು. ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗಲು ಹೊರಟ ನನ್ನನ್ನು ಇಬ್ಬರು ಹಿಡಿದುಕೊಂಡು ಸಮಾಜ ಸುಧಾರಕನಾಗಿ ಪರಿವರ್ತಿಸಲು ಪ್ರಯತ್ನ ಪಟ್ಟು ನನ್ನನ್ನು ನಾನು ಹೋಗಿದ್ದೆ ಎದಕ್ಕಪ್ಪ ಅಂತಂದ್ರೆ ಕರೆಂಟ್ ಬಿಲ್ ಕಟ್ಟಕ್ಕ. ನನ್ನನ್ನು ಸಮಾಜ ಸುಧಾರಕನನ್ನಾಗಿ ಈ ರೀತಿ ತಮ್ಮ ವಿಚಾರಧಾರೆಗಳನ್ನ ಅವ್ರು ಹೇಳ್ತಾ ಇದ್ರು. ನಿಮ್ ಡಾಕ್ಟರ್ಗೆ ಹೇಳಿ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಒಂದು ಕಂಪ್ಲೇಂಟ್ ಕೊಡಬಾರ್ದೇನ್ರಿ? ನೋಡ್ರಿ, ಜಬ್ಬಾರ್ಗೂ ಹುಚ್ಚುನಾಯಿ ಕಚ್ಚಿದೆ ಅಂದೆ. ಹೌದಾ, ಎಲ್ಲಿ ಕಚ್ಚಿಸೋ ಜಬ್ಬಾರ ಎಂದ. ಅವ್ರು ಕೇಳ್ತಾರೆ, ಎಲ್ಲಿ ಕಚ್ಚಿಸೋ ಜಬ್ಬಾರ ಅಂದಾಗ ಜಬ್ಬಾರನ ಮುಖ ಕೊಂಚ ಇರಿಸುಮುರ್ಸಿಗೆ ಸಿಕ್ಕಿದಂತೆ ಕಟ್ಟಿದೆ. ಯಾಕಂದ್ರೆ ಅದು ಸುಳ್ಳು ಹೇಳಿರ್ಬೋದೇನೋ, ನಾಯಿ ಕಚ್ಚಿದ್ದು ಸುಳ್ಳಿರ್ಬೋದು ಎಂದು ನನಗೆ ಅನುಮಾನ ಆಯ್ತು. ಲೇಖಕರಿಗೆ ಅನುಮಾನ ಆಯ್ತು. ಹೋಗ್ಲಿ ಬಿಡಿ, ಅದು ಬೀದಿಯಲ್ಲಿ ತೋರಿಸೋ ಹಂಗಿಲ್ಲ. ನನ್ನ ಮಗಂದು ಅಂತ ಜಾಗದಲ್ಲಿ ಕಚ್ಚಿದೆ, ಅದು ಬೀದಿಯಲ್ಲಿ ತೋರಿಸುವಂತ ಸಂದರ್ಭ ಇಲ್ಲ. ಅಂತ ಕಚ್ಚಬಾರ್ದು ಜಾಗದಲ್ಲಿ ಕಚ್ಚುತ್ತೆ. ಪ್ಯಾಂಟ್ ಬಿಚ್ಚಬೇಕಾಗುತ್ತೆ. ನಾಯಿ ಏನಾದ್ರು ಕಚ್ಚಿದ್ ತೋರಿಸ್ಬೇಕಾದ್ರೆ ಪ್ಯಾಂಟ್ ಬಿಚ್ಚಬೇಕಾಗುತ್ತೆ. ದನಿ ತಗ್ಗಿಸಿ ಜಬ್ಬಾರ ಹೇಳ್ತಾ ಹೋಗ್ತಾನೆ. ಚೇಚೆ, ನಾನು ಕೇಳಿದ್ದು ಎಲ್ಲಿ, ಯಾವ ಬೀದಿಯಲ್ಲಿ ಅಂತ ಕಣಯ್ಯ, ಅದಕ್ಯಾಕೆ ನೀನು ಪ್ಯಾಂಟ್ ಬಿಚ್ಚಿಯ ಎಂದು ಪುಟ್ಟಯ್ಯ ಬೇಗ ತಮ್ಮ ಪ್ರಶ್ನೆಯನ್ನ ವಿವರಿಸಿ ಜಬ್ಬಾರ್ನ ಪ್ಯಾಂಟ್ ಬಿಚ್ಚುವ ಪ್ರೋಗ್ರಾಮ್ಗೆ ತಡೆ ಹಾಕಿದ. ನಾನು ಕೇಳ್ತಾ ಇದ್ದು ಎಲ್ಲಿ ಕಚ್ಚೈತಿ, ಯಾವ ಬೀದಿ ಒಳಗೆ ಕಚ್ಚೈತಿ ಅಂತ ತಿಳ್ಕೊಂಡು ಕೇಳಿದ್ದು. ಅದಕ್ಯಾಕೆ ನೀ ಪ್ಯಾಂಟ್ ಬಿಚ್ಚಕ್ ಹೋಗ್ತೀಯ ಅಂತ ತಿಳ್ಕೊಂಡು ಪೋಸ್ಟ್ಮನ್ ಜಬ್ಬಾರನಿಗೆ ಪುಟ್ಟಯ್ಯ ಹೇಳ್ತಾನೆ. ನನ್ನ ಕಡೆ ತಿರುಗಿ, ಇನ್ನು ಮೇಲೆ ಮುನ್ಸಿಪಾಲಿಟಿಯವರೇ ಹುಚ್ಚುನಾಯಿ ಇಂಜೆಕ್ಷನ್ ತರಿಸಿ ಕಚ್ಚಿಸಿಕೊಂಡ್ರಿಗೆಲ್ಲ ಬಿಟ್ಟಿ ಚುಚ್ಚಿಸ್ತಾರಂತೆ. ಹೇಗಿದೆ ನೋಡಿ ಇವರ ಕರಾಮತ್ತು ಎಂದ. ಇನ್ನು ಮೇಲೆ ಬಿಟ್ಟಿ ಅಂದ್ರೆ ಪುಗ್ಸಟ್ಟೆ ಉಚಿತವಾಗಿ ಚುಚ್ಚುವಂತ ಒಂದು ಪ್ರೋಗ್ರಾಮ್ ಅನ್ನ ಇವತ್ತ ಮುನ್ಸಿಪಾಲಿಟಿಯವರು ತರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಇಲ್ಲಿ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾರೆ ಏನಂತ. ನನಗೂ ಇನ್ನಷ್ಟು ಕೋಪ ಬಂತು. ಇವರಿಬ್ಬರು ಕೊಂಚವೂ ಜವಾಬ್ದಾರಿ ಇಲ್ಲದ ಅವಿವೇಕಿಗಳೆಂದು ನನ್ನ ಬುದ್ಧಿಗೆ ತಿಳಿದು ಇವರ ಮಾತಿಗೆ ನನ್ನ ಭಾವನೆಗಳು ಯಾಂತ್ರಿಕವಾಗಿ ಪ್ರತಿಕ್ರಿಯಿಸುತ್ತಲೇ ಹೋಗುವುದನ್ನು ನೋಡಿದ್ರೆ ಹೊಗಳಿಕೆ ತೆಗಳಿಕೆ ಚಾಡಿ ಇವುಗಳಿಗೆಲ್ಲ ನಮ್ಮ ಮನಸ್ಸಿನ ಮೇಲೆ ಎಂತ ಹಿಡಿತ ಇದೆ ಎಂದು ಆಶ್ಚರ್ಯ ಆಗುತ್ತದೆ. ನಮ್ಮಷ್ಟಕ್ಕೆ ಆ ಲೇಖಕರಿಗೆ ತಮ್ಮಷ್ಟಕ್ಕೆ ನಮಗ ಎಷ್ಟೊಂದು ತಮ್ಮ ಒಂದು ವ್ಯವಸ್ಥೆಯ ಮೇಲೆ ಈ ಒಂದು ಕಂತ್ರಿ ನಾಯಿಗಳ ಬಗ್ಗೆ ಎಷ್ಟು ಬೇಜವಾಬ್ದಾರಿ ಜನ ಇದ್ದಾರೆ ಅಂತ ತಿಳ್ಕೊಂಡು ಅವರಷ್ಟಕ್ಕೆ ಅವ್ರಿಗೆ ಏನಾಗ್ತಿದೆ ಅಂತಂದ್ರೆ ಸಾಕಷ್ಟು ಇಲ್ಲಿ ಹಿಡಿತ ಬರ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ.
ಅಲ್ರಿ, ಮುನ್ಸಿಪಾಲ್ಟಿ ಅವರು ಪಾಷಾಣ ತರಿಸಿ, ಪಾಷಾಣ ಅಂದ್ರೆ ವಿಷ, ಮುನ್ಸಿಪಾಲ್ಟಿ ಅವರು ಪಾಷಾಣ ತರಿಸಿ ಆ ಕಂತ್ರಿ ನಾಯಿಗಳನ್ನು ಸಾಯಿಸೋದು ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತರಿಸಿ ಮೂಡಿಗೆರೆಯ ಸಾರ್ವಜನಿಕರಿಗೆಲ್ಲ ಪೋಷಕತೆ 14 ಚುಚ್ಚಿಸ್ತಾರಂತೆ. ಅಂದ್ರೆ ಏನಿದ್ರ ಅರ್ಥ ಅಂತ ತಿಳ್ಕೊಂಡು ಕೂಗಾಡ್ತಾರೆ, ಚೀರಾಡ್ತಾನೆ ವೆಟರ್ನರಿ ಪುಟ್ಟಯ್ಯ. ನೋಡಿ ಸರ್, ನಿನ್ನೆ ಒಂದು ಹುಚ್ಚುನಾಯಿ 7 ಜನಕ್ಕೆ 16 ದನಗಳಿಗೆ ಕಚ್ಚಿದೆ ಅಂತೆ. ನೋಡಿ ನಿನ್ನೆ ನೋಡಿ, ಒಂದು ಹುಚ್ಚುನಾಯಿ 7 ಜನಕ್ಕೆ ಕಚ್ಚಿದೆ ಅಂತ, 10 ದನಗಳಿಗೆ ಕಚ್ಚತಿ. ಅವ್ರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕಾಗುತ್ತೆ ಹೇಳಿ ಎಂದು ಹೇಳಿದ ಪುಟ್ಟಯ್ಯ. ಕೊಂಚ ದನಿ ತಗ್ಗಿಸಿ, ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ, ಮತ್ತೆ ಬಂತಿಲ್ಲ. 5ನೇ ಅಧ್ಯಾಯದಲ್ಲಿ ಕೃಷ್ಣೇಗೌಡರ ಆನೆಗೂ ಕೂಡ ಕಚ್ಚಿದೆ ಅಂತ ತಿಳ್ಕೊಂಡು ವರ್ತಮಾನ ಬರ್ತಾ ಇದೆ. ಅವರು ಆನೆ ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡು ಅಂದ್ರೆ ನಾವು ಏನ್ ಮಾಡೋಣ ಹೇಳಿ ಸರ್? ಅದಕ್ಕೆ ಚುಚ್ಚೋ ಸೂಜಿನ ನಮ್ಮ ಹತ್ರ ಇಲ್ಲ, ಆನೆಗೆ ಕೊಡೋ ಡೋಸೇಜ್ ಗೊತ್ತಿಲ್ಲ, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಡೋಸೇಜ್ ಒಂದು ಪ್ರಮಾಣ, ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ಎಣ್ಣೆಯನ್ನು ಚುಚ್ಚಬೇಕು ಅಥವಾ ಎಷ್ಟು ಅದಕ್ಕೆ ಇಂಜೆಕ್ಷನ್ ಕೊಡಬೇಕು ಗೊತ್ತಿಲ್ಲ. ಬಾಡಿ ತೂಕದ ಮೇಲೆ ಡೋಸೇಜ್ ತೀರ್ಮಾನ ಮಾಡ್ಬೇಕಂತೆ. ಯಾರ್ಯಾರ ಬಾಡಿ ಎಷ್ಟು ಇರ್ತದೆ, ಎಷ್ಟು ತೂಕ ಇರ್ತದೆ ಅಷ್ಟು ಡೋಸೇಜ್ ಕೊಡ್ಬೇಕು. ದುನ್ನು ಮುಂಡೆ ಆನೆಯನ್ನು ತಗೋದಕ್ಕೆ ತಕಡಿ ಎಲ್ಲಿಂದ ತರ್ತೀರ ಹೇಳಿ ಅಂದ ಪುಟ್ಟಯ್ಯ. ತನ್ನೆಲ್ಲ ಸಮಸ್ಯೆಗಳನ್ನ ವೆಟರ್ನರಿ ಪುಟ್ಟಯ್ಯ ಲೇಖಕರ ಮುಂದೆ ಹೇಳ್ಕೊಂಡ. ಆನೆಗೆ ಹುಚ್ಚಿಡಿದ್ರೆ ಏನ್ ಕತೆ ಎಂದು ಯೋಚಿಸಿ ನನಗೆ ಗಾಬರಿ ಆಯ್ತು, ನನಗಂದ್ರೆ ಲೇಖಕರಿಗೆ ಗಾಬರಿ ಆಯ್ತು. ಹೋಗ್ರಿ ಆನೆಗಳ ಹತ್ರ ಹೋಗೋದಕ್ಕೆ ನಾಯಿಗಳಿಗೆ ಧೈರ್ಯ ಏನಿದೆ ಏನ್ರಿ? ಕಚ್ಚಿದರೆ ಆನೆ ಚರ್ಮಕ್ಕೂ ನಾಯಿ ಹಲ್ಲು ನಾಟುವುದಾದ್ರೂ ಹೇಗೆ? ಸುಮ್ನೆ ಊಹಾಪೋಹ ಹಬ್ಬಿಸಬಾರ್ದು ಅಂತ ತಿಳ್ಕೊಂಡು ಲೇಖಕರು ಒಂದಿಷ್ಟು ವಿಚಾರಗಳನ್ನ ಪುಟ್ಟಯ್ಯನಿಗೆ ಹೇಳಿದ್ರು. ಅವಾಗಿಲ್ಲ ಪುಟ್ಟಯ್ಯ ಅಂತ ನೋಡ್ರಿ, ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆ ಬರಲ್ಲ ಸಾರ್, ಅವಕ್ಕೆಲ್ಲ ತಲೆ ಕಟ್ಟು ಕಂಡದಕ್ಕೆಲ್ಲ ಕಸ್ಸವು ಅಷ್ಟೇ. ಯಾಕಂದ್ರೆ ಅವು ಒಂದು ವಸ್ತುಗಳ ಎಲ್ಲಾ ವಸ್ತುಗಳಿಗೂ ಅವು ಕಸ್ಸ ಹೋಗ್ತಾವು. ಆಸ್ಪತ್ರೆಗೆ ತಗೊಂಡು ಬಂದವರನ್ನ ನೋಡಿದಿನಲ್ಲ, ಮೇಜು ಕುರ್ಚಿ ಕಾಲಿಗೆಲ್ಲ ಕಸ್ಸವು. ಆನೆ ಚರ್ಮಕ್ಕೆ ಹಲ್ಲು ನಾಟೋದಿಲ್ಲ ನಿಜ, ಆದರೆ ಹಲ್ಲು ನಾಟಬೇಕೆಂದೇನು ಇಲ್ಲ ತಗೊಳ್ಳಿ. ಅದ್ರ ಮೈ ಮೇಲೆ ಒಂದು ಸಣ್ಣ ಗೀರು ಗಾಯ ಇದ್ರು ಸಾಕು, ಹುಚ್ಚು ನಾಯಿ ಜೊಲ್ಲು ತಾಗಿದ್ರೆ ಇವತ್ತಲ್ಲ ಇನ್ನು 1 ವರ್ಷಕ್ಕಾದ್ರೂ ಹುಚ್ಚು ಬಂದೇ ಬರ್ತದ ಅಂತ ಹೇಳಿ ಪುಟ್ಟಯ್ಯ ತನ್ನೆಲ್ಲ ವಿಚಾರಗಳನ್ನ ಪುಕಾರಗಳನ್ನ ಆ ಕೃಷ್ಣೇಗೌಡರ ಆನೆಗೂ ಬಂದಿದೆ ಅಂತ ತಿಳ್ಕೊಂಡು, ಒಂದು ಗಾಯ ಆದ್ರೆ ಸಾಕು ಅದಕ್ಕೇನಾಗ್ತದ, ಹುಚ್ಚು ನಾಯಿ ಕಚ್ಚಿದ್ದಕ್ಕ ಅದಕ್ಕೆ ಹುಚ್ಚು ಹಿಡ್ದ ಅಂತ ತಿಳ್ಕೊಂಡು ಹೇಳಿದ. ನನಗೆ ಮುನ್ಸಿಪಾಲ್ಟಿ ಅವರ ಮೇಲೆ ರೋಷ ಏರಿದ್ದನ್ನ ನೋಡಿ ನಿಮ್ಮಂತವ್ರು ಒಂದು ಮಾತು ಹೇಳ್ಬೇಕು ಸಾರ್ ಪ್ರೆಸಿಡೆಂಟರಿಗೆ. ನಾಳೆ ಪೇಪರ್ ಅಲ್ಲಿ ಬರಿತೀರಾ ಅಂತಾದ್ರೆ ಎದುರ್ಕೊಂಡು ಬಂದೋಬಸ್ತ್ ಮಾಡ್ತಾರೆ ಅಂತ ಜಬ್ಬಾರ್ ಅಂದ. ಈ ಊರಲ್ಲಿ ಯಾರು ಹೇಳೋರು ಕೇಳೋರು ಇರೋ ಹಂಗೆ ಕಾಣಲ್ಲ, ನಡೀರಿ ಒಂದ್ ಮಾತು ಸರಿಯಾಗಿ ಹೇಳ್ಬಿಡೋಣ ಪ್ರೆಸಿಡೆಂಟರಿಗೆ ಎಂದು ನಾನು ತೀರ್ಮಾನಕ್ಕೆ ಬಂದೆ. ನಾನು ಅಂದ್ರೆ ಇಲ್ಲಿ ಲೇಖಕರು ಒಂದು ತೀರ್ಮಾನಕ್ಕೆ ಬಂದ್ರು. ಗೌಡ್ರು ಲಿಂಗಾಯತರು ಜಗಳ ಆಡ್ಕೊಂಡು ಆ ಖಾನ್ ಸಾಬ್ರನ್ನ ಪ್ರೆಸಿಡೆಂಟ್ ಹಾಕಿದ್ದಾರೆ. ಹಾಗಾದ್ರೆ ಆ ಊರಿನ ಮುನ್ಸಿಪಾಲ್ಟಿ ಖಾನ್ ಸಾಬ್ರ ಏನಪ್ಪ ಪ್ರೆಸಿಡೆಂಟ್ ಇದ್ದಾರೆ. ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಯಾರಂತ ಒಂದು ಪ್ರಶ್ನೆ ಬಂದ್ರೆ ಖಾನ್ ಸಾಬ್ ಅಂತ ಬರೀಬೇಕು. ಆ ಮನುಷ್ಯ 24 ಗಂಟೆ ನಮಾಜ್ ಮಾಡ್ತಾ ಮಸೀದಿಯಲ್ಲಿ ಕೂತಿರ್ತಾನೆ. ಯಾಕಂದ್ರೆ ಆತ ಇಸ್ಲಾಂ ಧರ್ಮದ ವ್ಯಕ್ತಿ ಆಗಿರೋದ್ರಿಂದ ಆತ 24 ಗಂಟೆ ನಮಾಜ್ ಮಾಡ್ಕೊಂತ ಅಲ್ಲೇ ಕೂತಿರ್ತಾನೆ ಮಸೀದಿಯಲ್ಲಿ. ಕೇಳಿದ್ರೆ ನಾನು ಕುರಾನ್ ಪ್ರಕಾರ ನಡ್ಕೊಳ್ತಿದ್ದೀನಿ ಅಂತಾನೆ. ಮುನ್ಸಿಪಾಲ್ಟಿ ಅವರಿಗೆಲ್ಲ ಮಸೀದಿ ಸುತ್ತಮುತ್ತ ಮುನ್ಸಿಪಾಲ್ಟಿ ಅವರಿಗೆಲ್ಲ ಮಸೀದಿ ಸುತ್ತಮುತ್ತ ಕಸ ತೆಗಿತಾ ಕೂತಿರ್ತಾರೆ ಎಂದು ನಿರಗ್ರವಾಗಿ ಚಾಡಿ ಒದರುತ್ತಿದ್ದ ಪುಟ್ಟಯ್ಯ ಪಕ್ಕನೆ ಮಾತಿನ ಮಧ್ಯೆ ಜಬ್ಬಾರನ ಮುಸಲ್ಮಾನ ಎಂಬುದನ್ನು ಗಮನಿಸಿ, ಅಲ್ಲೇನು ಜಬ್ಬಾರ ಇದ್ನಲ್ಲ ಅವನು ಮುಸಲ್ಮಾನ ಅನ್ನೋದು ಗಮನಿಸಿ, ಯಾಕಂದ್ರೆ ಧರ್ಮ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ. ಅಲ್ಲೇ ಇನ್ನೊಂದು ಧರ್ಮದ ಬಗ್ಗೆ ಮಾತಾಡ್ಬೇಕಾದಾಗ ಆ ಧರ್ಮದ ವ್ಯಕ್ತಿ ಕೂಡ ಅಲ್ಲಿದ್ದ. ಹಂಗಂತ ಸಾಬರ್ ಮೇಲೆ ನಂಗೇನು ಸಿಟ್ಟಿಲ್ಲ, ಅಲ್ಲೊಂದು ಮಾತನ್ನು ಕೂಡ ಅಂತ ಹೇಳ್ತಾನೆ, ಸಾಬರ್ ಮೇಲೆ ನಂಗೇನು ಸಿಟ್ಟಿಲ್ಲ, ನಂದೇನಪ್ಪ ಅಂದ್ರೆ ಇರೋ ವಿಷಯ ಮುಚ್ಚು ಮರೆ ಇಲ್ಲದೆ ಹೇಳಿಬಿಡೋದು, ಹಿಂದೊಂದು ಮುಂದೊಂದು ಮಾಡೋಣ ಕಂಡ್ರೆ ನನಗಾಗುದೇ ಇಲ್ಲ ಎಂದು ಜಾಗರೂಕನಾದ ಯಾರು ಪುಟ್ಟಯ್ಯ. ನಾವು ಬರ್ತೀವಿ, ನೀವು ಮುಂದೆ ನಡ್ರಿ ಸರ್, ಈ ತರ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಮ್ಗೇನು ಭಯವಾ? ಹುಚ್ಚು ನಾಯಿ ಕೈಲಿ ಕಚ್ಚಿಸಿಕೊಂಡು ಪ್ರಾಣ ಕಳ್ಕೊಳ್ಳೋರು ನಾವಲ್ವಾ, ಪ್ರೆಸಿಡೆಂಟ್ರಿಗೆ ಏನು ಗೊತ್ತಾಗುತ್ತೆ ಹೇಳಿ ಎಂದು ನಿರ್ಧಾರದ ಮೇಲೆ ಜಬ್ಬಾರ ಹೇಳ್ತಾನೆ. ಅಂದ್ರೆ ಜಬ್ಬಾರ ಹೇಗಾದ್ರೂ ಮಾಡಿ ಇವತ್ತೇನ್ ಮಾಡೋಣ, ಆ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಅಲ್ಲಿ ಹೋಗೋನು, ಅವ್ರು ಯಾಕೆ ಇದಕ್ಕೊಂದು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಹುಚ್ಚು ನಾಯಿಗೆ ಅಂತ ತಿಳ್ಕೊಂಡು ವೆಟರ್ನರಿ ಪುಟ್ಟಯ್ಯ ಏನ್ ಮಾಡಿದ ಅಂತಂದ್ರೆ ತನ್ನೆಲ್ಲಾ ನೋವುಗಳನ್ನ ತನ್ನ ಸಂಕಟಗಳನ್ನ, ಆನೆಗೂ ಕೂಡ ವರ್ತಮಾನ ಉಂಟು, ಆ ಕೃಷ್ಣೇಗೌಡರ ಆನೆಗೂ ಕೂಡ ಹುಚ್ಚು ನಾಯಿ ಕಚ್ಚಿದೆ, ಇವತ್ತಲ್ಲ ನಾಳೆ ಹುಚ್ಚು ನಾಯಿ ಬರ್ತದ ಅಂತ ತಿಳ್ಕೊಂಡು ಏನು ವೆಟರ್ನರಿ ಪುಟ್ಟಯ್ಯ ಸಾಕಷ್ಟು ವಿಚಾರಗಳನ್ನು ಹೇಳಿದ. ಹಾಗೆ ಎದುರಿಗೆ ನಿಂತಿರುವಂತ ಜಬ್ಬಾರ ಮುಸಲ್ಮಾನ ಅನ್ನೋದು ಗೊತ್ತಾದಾಗ ನನಗೇನು ಸಾಬರ್ ಮೇಲೆ ಸಿಟ್ಟಿಲ್ಲ ಅಂತ ತಿಳ್ಕೊಂಡು ಕೂಡ ಇಲ್ಲಿ ಪಕ್ಕನೆ ಮಾತಿನ ಮಧ್ಯ ವಿಚಾರವನ್ನು ಕೂಡ ಬದಲಾಯಿಸ್ತಾನೆ. ನಾವು ಬರ್ತೀವಿ, ನೀವು ನಡ್ರಿ, ಆ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಇದಾರಲ್ಲ ಖಾನ್ ಸಾಬ್ ಯಾವೆಲ್ಲ ನಿರ್ಧಾರಗಳನ್ನ ಈ ಹುಚ್ಚು ನಾಯಿ ಕಡಿತಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ತಿಳ್ಕೊಂಡು ಕೇಳೋಣ ಅಂತ ತಿಳ್ಕೊಂಡು ಎಲ್ಲರೂ ಆ ಮುನ್ಸಿಪಾಲ್ಟಿ ಖಾನ್ ಸಾಹೇಬರಲ್ಲಿ ಹೋಗ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುವಂತ ಒಂದು ಪ್ರಸಂಗ 5ನೇ ಅಧ್ಯಾಯದಲ್ಲಿ ಬರ್ತಾ ಇದೆ.
ಇಲ್ಲಿ ಮತ್ತಷ್ಟು ವಿಚಾರಗಳ 5ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಹೇಳ್ತಾರೆ. ನಾನು ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರಿಗೂ ಬರಲು ಹೇಳಿ ಮುನ್ಸಿಪಲ್ ಆಫೀಸ್ನ ಕಡೆ ಹೊರಟೆ. ಲೇಖಕರು ನೇರವಾಗಿ ಎಲ್ಲಿ ಹೊಂಟ್ರಪ್ಪ ಅಂತಂದ್ರೆ ತಮ್ಮ ಸ್ಕೂಟರ್ ಅನ್ನ ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರನ್ನ ಬರ್ಲಿಕ್ಕೆ ಹೇಳಿ ಮುನ್ಸಿಪಲ್ ಆಫೀಸ್ ಕಡೆ ಹೊಂಟ್ರ. ಕೊಂಚ ದೂರ ಹೋಗಿ ಹಿಂದಿರುಗಿ ನೋಡಿದ್ರೆ, ಸ್ವಲ್ಪ ದೂರ ಹೋಗಿ ಮುಂದೆ ಹೋಗಿ ನೋಡ್ತಾರೆ. ಹೊಳ್ಳಿ ಹಿಂದಕ್ಕೆ ನೋಡಿದ್ರೆ ಜಬ್ಬಾರ್ನೂ ಇಲ್ಲ, ಪುಟ್ಟ ಏನಿಲ್ಲ. ಇಬ್ರು ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಕಾಲು ಕೀಳುತ್ತಿರ್ತಕ್ಕಂಥ. ಅವ್ರು ಎಷ್ಟು ಅವಿವೇಕಿಗಳಿದಾರ, ಎಷ್ಟು ಬೇಜವಾಬ್ದಾರಿ ಅದಾರ. ಇಷ್ಟೊತ್ತನ ಎಲ್ಲ ಹೇಳಿ ಪ್ರೆಸಿಡೆಂಟ್ ಅಲ್ಲಿ ಹೋಗ್ಬೇಕು, ಏನು ಇವ್ರು ಕ್ರಮ ತಗೊಂಡರ ಹುಚ್ಚನಾಗಿ ಅಂತ ತಿಳ್ಕೊಂಡು ಎಲ್ಲ ಮಾತಾಡಿದ್ರು. ಆದ್ರೆ ಈಗ ವಿರುದ್ಧ ದಿಕ್ಕಿನಲ್ಲಿ ಲೇಖಕರು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಕಡೆ ಹೊರಟ್ರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಇವರಿಬ್ರು ಹೋಗ್ತಾ ಇದ್ದಾರೆ. ನನಗೆ ತಕ್ಷಣ ಈ ಅವಿವೇಕಿಗಳ ಮಾತಿನ ತಾಳಕ್ಕೆ ತಕ್ಕಂತೆ ಕುಳಿತು ನನ್ನ ನಡವಳಿಕೆ ಬಗ್ಗೆ ನಗು ಬಂತು. ಅಂದ್ರೆ ಇವ್ರು ಹೇಳ್ದಂಗೆ ಕೇಳಿ ನನ್ನ ನಡವಳಿಕೆ, ನನ್ನ ವ್ಯಕ್ತಿತ್ವದಲ್ಲಿ ನಾನಾ ಬದಲಾವಣೆ ಮಾಡ್ಕೊಂಡಂಗೆ ಆತಲ್ಲ. ಏನು ಅವಿವೇಕ ಇದಾರೆ ಇವ್ರು ಜನ. ಆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಅಲ್ಲಿ ಹೋಗೋಣ ಅಂತ ಹೇಳಿದ್ರು, ಈಗ ವಾಪಸ್ ಇಬ್ರು ಆ ಕಡೆ ಹೋಗ್ತಾ ಇದ್ದಾರೆ. ಇಂಥ ಜನಗಳಿಗೆ ಏನು ಹೇಳೋದು? ಇವ್ರಾರಿಗೂ ಇಲ್ಲದ ಆಸ್ತೆ, ಇವ್ರಾರಿಗೂ ಇಲ್ಲದಂತ ಒಂದು ಆಸ್ತೆ, ಒಂದು ಕ್ರಮ ನನಗೇಕೆ ಅಂತ ಚಿಂತಿಸಿದೆ. ಅವ್ರಿಗೆ ಇಲ್ಲ. ನಾಯಿಯನ್ನ ಕಡಿಸಿಕೊಳ್ಳುವಂಥವ್ರಿಗೆ, ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ಗೆ ಇಲ್ಲಿ ಯಾವ ರೀತಿ ವಿಚಾರಗಳನ್ನ ಹೇಳ್ತಾರೆ, ಅವ್ರಿಗೆ ಇಲ್ಲ, ನನಗೆ ಹಾಕ್ಬೇಕು ಅಂತ ಹೇಳಿ. ಆದ್ರೂ ಪ್ರೆಸಿಡೆಂಟ್ ಹತ್ತಿರ ಜಗಳ ಮಾಡಲು ಮಾನಸಿಕವಾಗಿ ತಯಾರಾಗಿದ್ದರಿಂದ ನಾನು ಕೋಪಕ್ಕೊಂದು ಹೊರದಾರಿ ತೋರಿಸಲೇಬೇಕೆಂದು ದೃಢ ಮನಸ್ಸಿನಲ್ಲಿ ಮುನ್ಸಿಪಲ್ ಆಫೀಸ್ ಹತ್ರ ನಡೆದೆ. ಕೊನೆಗೆ ಲೇಖಕರೇನು ಬಿಟ್ರು, ಇಲ್ಲಿವರೆಗೂ ಲೇಖಕರ ಮನಸ್ಥಿತಿಯನ್ನ ಬದಲಾವಣೆ ಮಾಡಿರ್ತಕ್ಕಂತಹ ವೆಟರ್ನರಿ ಪುಟ್ಟಯ್ಯ ಅವನು ಮಾತನ್ನ ಕೇಳಿ, ಪೋಸ್ಟ್ಮನ್ ಜಬ್ಬಾರ ಈತನ ಮಾತನ್ನ ಕೇಳಿ, ಪೋಸ್ಟ್ಮನ್ ಜಬ್ಬಾರ ನಾಯಿ ಕಡಿಸ್ಕೊಂಡಂತ ಹೇಳಿದ, 14 ಇಂಜೆಕ್ಷನ್ ತಗೋಬೇಕಂತ ಹೇಳಿದ, ಸಾಕಷ್ಟು ಪೋಸ್ಟ್ ಕೊಡ್ಲಿಕ್ಕೆ ಹೋದಾಗ ತೊಂದರೆ ಆಗ್ತದೆ ಅಂತ ಹೇಳಿದ. ವೆಟರ್ನರಿ ಪುಟ್ಟಯ್ಯ ಸಿರಮ್ ಇಲ್ಲ, ಆನೆಗೆ ಚುಚ್ಚುವಂತ ಡೋಸೇಜ್ ನಮ್ಗಿಲ್ಲ, ಸಿರಮ್ ಕೆಟ್ಟು ಹೋಗಿದೆ, ರೆಫ್ರಿಜರೇಟರ್ ಕೆಲಸ ಮಾಡ್ತಾ ಇಲ್ಲ, ನಾವು ಹೆಂಗೆ ನಿಭಾಯಿಸಬೇಕು, ಕರೆಂಟ್ನವ್ರಿಗೆ ಬುದ್ಧಿ ಇಲ್ಲ, ನಮ್ಮ ಸಮಸ್ಯೆ ಅವ್ರಿಗೆ ಹೆಂಗ್ ಗೊತ್ತಾಗ್ತದ? ಈ ಎಲ್ಲ ವಿಚಾರಗಳನ್ನ ಹುಚ್ಚು ನಾಯಿಗಳ ಬಗ್ಗೆ ಸಾಕಷ್ಟು ಮಂದಟ್ಟು ಮಾಡಿರುವಂತಹ ವಿಚಾರ ಈ ಒಂದು 5ನೇ ಅಧ್ಯಾಯದಲ್ಲಿ ಬರುತ್ತೆ. ಇದನ್ನೆಲ್ಲ ಕೇಳಿದಂತಹ ಲೇಖಕರು ಪೂರ್ಣಚಂದ್ರ ತೇಜಸ್ವಿ ಅವರು ನೇರವಾಗಿ ಈಗ ಹೊಂಟಿದ್ದೆಲ್ಲಿಗಪ್ಪ ಅಂತಂದ್ರೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಬ್ ಅಂತ ಇರ್ತಾರೆ, ಅವ್ರ ಕಡೆ ಹೋಗ್ತಾ ಇದ್ದಾರೆ. ಅವ್ರ ಕಡೆ ಹೋಗಿ ಅವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಮುಂದಿನ 5ನೇ ಅಧ್ಯಾಯ ಮುಗಿದ ನಂತರ 6ನೇ ಅಧ್ಯಾಯದಲ್ಲಿ ಅವೆಲ್ಲ ವಿಚಾರಗಳನ್ನ ಅಧ್ಯಯನವನ್ನು ಮಾಡೋಣ. ಇಲ್ಲಿಗೆ 5ನೇ ಅಧ್ಯಾಯ ಮುಕ್ತಾಯವಾಯಿತು. 6ನೇ ಅಧ್ಯಾಯ ಮುಂದಿನ ಅವಧಿಯಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.